ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ತೆ ಕರ್ನಾಟಕ. ಈ ವಾರದ ಒಂದು ಕನ್ನಡ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಮ್ಯಾಟರ್ ಏನಾಗಿದೆ ಅಂದ್ರೆ, ಪಾಪ ಈ ವಾರದಲ್ಲಿ ನಮ್ಮ ಗಿಲ್ಲಿ ಅವರು ನಾಮಿನೇಟ್ ಆಗಿದ್ರು. ಇರುವ 8 ಸ್ಪರ್ಧಿಗಳಲ್ಲಿ 7 ಸ್ಪರ್ಧಿ ಕೂಡ ನಾಮಿನೇಟ್ ಆಗಿದ್ರು. ಆದ್ರೆ ಅದಾದ್ಮೇಲೆ ಟಾಸ್ಕ್ ಇರುತ್ತೆ, ಅದನ್ನ ಆಡ್ಬಿಟ್ಟು ಸೇವ್ ಆಗೋದಿರುತ್ತೆ. ಹಾಗೆ ಅದರಲ್ಲಿ ಗೆದ್ಕೊಂಡು ಟಾಪ್ ಕಂಟೆಂಡರ್ ಲಿಸ್ಟ್ ಅಲ್ಲಿ ಸೇರೋದಾಗಿರುತ್ತೆ. ಸೊ ಯಾರೆಲ್ಲ ಸೇರಿದ್ದಾರೆ, ಯಾರೆಲ್ಲ ಸೇರಿಲ್ಲ, ಯಾರೆಲ್ಲ ಆ ಟಾಸ್ಕ್ ಇಂದ ಹೊರಗಿದ್ದಾರೆ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಒಂದು ಅಪ್ಡೇಟ್ ನಮ್ಮ ಚಾನಲ್ ಅಲ್ಲಿ ಮಾತ್ರ ಸಿಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮ್ಯಾಟರ್ ಏನಂದ್ರೆ, ಈ ವಾರದಲ್ಲಿ ಕೆಲವು ಒಂದು ವಿಷಯಗಳು ಹೇಳಬೇಕು. ಏನಂದ್ರೆ, ನಮ್ಮ ಗಿಲ್ಲಿಯವರು ಕೆಲವು ಟಾಸ್ಕ್ಗಳಲ್ಲಿ ಈ ಸಲ ಸೋತಿದ್ದಾರೆ, ಆದ್ರೆ ಕರ್ನಾಟಕದ ಜನತೆಯ ಒಂದು ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಅವರು ಸೋತಿರೋದು ಒಂದು ಟಾಸ್ಕ್ ಆಗಿರ್ಬೋದು, ಆದ್ರೆ ಗೆದ್ದಿರೋದು ಕರ್ನಾಟಕದ ಜನತೆಯ ಒಂದು ಪ್ರೀತಿ. ಸೊ ಗಿಲ್ಲಿ ಅವರು ಮನೆಯಲ್ಲಿ ಅನ್ಕೊಂತಾ ಇರ್ತಾರೆ, ಸಾಕಪ್ಪ ರನ್ನರ್ ಅಪ್ ಆದ್ರೂ ಕೂಡ ಸಾಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಮನೆವರೆಗೆ ಅವರಿಗೋಸ್ಕರನೇ ಕರ್ನಾಟಕದ ಜನಸಾಗರ ಅವರ ಒಂದು ಗೆಲುವಿನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಈ ವಾರದಲ್ಲಿ ಧ್ರುವಂತ್ ಮತ್ತೆ ನಮ್ಮ ಗಿಲ್ಲಿ ಜೊತೆ ಟಾಸ್ಕ್ ಇರುತ್ತೆ. ಅದರಲ್ಲಿ ಪಾಪ ನಮ್ಮ ಗಿಲ್ಲಿ ಅವರು ಸೋಲ್ತಾರೆ. ಹಾಗೆ ಅವರು ಸೋತ್ಮೇಲೆ ತುಂಬಾ ಬೇಜಾರಲ್ಲಿ ಕೂಡ ಇರ್ತಾರೆ. ಹಾಗೆ ಅವರು ಅನ್ಕೊಂತಾ ಇರ್ತಾರೆ, ನಾನು ಮನಸ್ಸಲ್ಲಿನೇ ರನ್ನರ್ ಅಪ್ ಆದ್ರೆ ಸಾಕು, ರನ್ನರ್ ಅಪ್ ಆದ್ರೆ ಸಾಕು ಅಂತ. ಆದ್ರೆ ಅವರು ಗೆಲ್ತಾರೆ. ಹಾಗೆ ಈ ವಾರದಲ್ಲಿ ತುಂಬಾ ಜನ ನಾಮಿನೇಟ್ ಆಗಿದ್ರು. ಹಾಗೆ ರಕ್ಷಿತಾ ಮತ್ತೆ ನಮ್ಮ ಗಿಲ್ಲಿ ಅವರು ಆ ಟಾಸ್ಕ್ ಇಂದ ಒಂದು ಹೊರಗಡೆ ಇರ್ತಾರೆ. ಸೊ ಇವರಿಬ್ಬರಲ್ಲಿ ನಾವು ಅನ್ಕೊಂತಾ ಇರ್ತೀವಿ, ಗಿಲ್ಲಿ ಫ್ಯಾನ್ಸ್ ಮನ್ಸಲ್ಲಿ ಒಳಗಡೆನೆ ಅನ್ಕೊಂತಾ ಇರ್ತಾರೆ, ಪಾಪ ಗಿಲ್ಲಿ ಗೆಲ್ತಾರೆ ಇಲ್ಲೋ ಒಂದು ಕಾನ್ಫಿಡೆನ್ಸ್ ಕಳ್ಕೊಂತ ಇದ್ದಾರೆ. ಯಾಕಂದ್ರೆ ಗಿಲ್ಲಿ ಅವರು ಟಾಸ್ಕ್ ಗೆದ್ದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲರ ಒಂದು ಮನಸ್ಸಲ್ಲಿ ಆ ಒಂದು ಭಯ ಕಾಡ್ತಾ ಇದೆ. ಹಾಗೆ ಈ ವಾರದ ಟಾಪ್ ಕಂಟೆಂಡರ್ ಆಗಿ ಧ್ರುವಂತ್, ಅಶ್ವಿನಿ ಮೇಡಮ್, ರಘು ಹಾಗೆ ಕಾವ್ಯ ಅವರು ಈ ವಾರದ ಟಾಪ್ 6 ಕಂಟೆಂಡರ್ ಅಲ್ಲಿ ಇವರು 4 ಜನ ಆಯ್ಕೆ ಆಗಿದ್ದಾರೆ. ಹಾಗೆ ಹೊರಗಿರೋರು ಯಾರ್ಯಾರಂದ್ರೆ, ಗಿಲ್ಲಿ, ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಹೊರಗಿದ್ದಾರೆ. ಸೊ ಇವಾಗ ನಾಮಿನೇಟ್ ಆಗಿದ್ರಲ್ಲ, ಅದರಲ್ಲಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದಿರತಕ್ಕಂತ ಒಬ್ಬ ವ್ಯಕ್ತಿ, ಹಾಗೆ ದಾಖಲೆ ಬರೆದ ಒಬ್ಬ ವ್ಯಕ್ತಿ ಅಂದ್ರೆ ಅದು ನಮ್ಮ ಗಿಲ್ಲಿ. ಯಾವ ಒಂದು ಕನ್ನಡ ಬಿಗ್ ಬಾಸ್ ಸೀಸನ್ ಅಲ್ಲಿ ಕೂಡ ಈ ರೀತಿಯಾಗಿ ದಾಖಲೆ ನಿರ್ಮಿಸಿಲ್ಲ. ಸೊ ಮೊದಲ ಬಾರಿಗೆ ಕನ್ನಡದ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದು ದಾಖಲೆ ನಿರ್ಮಿಸಿದವರು ಅಂದ್ರೆ ಅದು ನಮ್ಮ ಗಿಲ್ಲಿ ನಟ. ಸೊ ನಾಮಿನೇಟ್ ಆಗಿದ್ರು ನಿಜ, ಆದ್ರೆ ಜನರ ಪ್ರೀತಿ ಗೆದ್ದುಕೊಂಡು ಅತಿ ಹೆಚ್ಚು ಓಟ್ಗಳನ್ನ ಪಡೆದಿದ್ದಾರೆ. ನಾನು ಅನ್ಕೊಂತೀನಿ, ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಸೋತಿರ್ಬೋದು, ಆದ್ರೆ ಕರ್ನಾಟಕದ ಜನತೆಯ ಒಂದು ಪ್ರೀತಿ ಗೆದ್ದಿದ್ದಾರೆ. ಸೊ ಅತಿ ಹೆಚ್ಚು ಓಟ್ಗಳನ್ನು ಪಡೆದಿದ್ದಾರೆ. ನಾನು ಅನ್ಕೊಂತೀನಿ ಗಿಲ್ಲಿನೇ ಗೆಲ್ಲೋದಂತ. ಅಕಸ್ಮಾತ್ ಗಿಲ್ಲಿ ಏನಾದ್ರೂ ಗೆದ್ದಿಲ್ಲ ಅಂದ್ರೆ ಇಟ್ಸ್ ಟೋಟಲಿ ಬಿಗ್ ಬಾಸ್ ಈಸ್ ಫೇಕ್. ಯಾಕಂದ್ರೆ ಜನರ ಅಷ್ಟೊಂದು ಪ್ರೀತಿ ಸಿಕ್ಕ ಮೇಲೆ, ಅಷ್ಟೊಂದು ಓಟ್ ಸಿಕ್ಕ ಮೇಲೇನು ಒಬ್ಬ ವ್ಯಕ್ತಿ ಸೋಲ್ತಾನಂದೆ ಅದನ್ನ ಯಾರಾದ್ರೂ ನಂಬಕ್ಕಾಗುತ್ತಾ? ನೀವೇ ಹೇಳಿ, ಕಮೆಂಟ್ ಮಾಡಿ. ಹಾಗೆ ಈ ವಾರದಲ್ಲಿ ಕೆಲವೊಂದು ಚಿಕ್ಕ ವಿಷಯಗಳನ್ನು ಹೇಳ್ಬೇಕಿತ್ತು. ನಡಿಬಾರ್ದಾಗಿದ್ದ ವಿಷಯಗಳು ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ. ನೋಡಿ, ಗಿಲ್ಲಿ ಜೊತೆ ಕಾವ್ಯ ಅವರು ಮುಂಚೆಯಿಂದ ಜೊತೆಯಲ್ಲೇ ಇದ್ರು. ಹಾಗೆ ನಮ್ಮ ಗಿಲ್ಲಿ ಅವರು ಪಾಪ ಕಾವ್ಯನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಯಾವುದೇ ಒಂದ್ ಮ್ಯಾಟರ್ ಅಲ್ಲಿನೂ ಬಿಟ್ಕೊಟ್ಟಿಲ್ಲ. ಹಾಗೆ ಕಾವ್ಯ ಅವರು ಬಿಟ್ಟು ಕೊಡ್ಬಾರ್ದಿತ್ತು. ಆದ್ರೆ ಧನುಷ್ ಅವರು ಎಂತ ಕೆಲಸ ಮಾಡಿದ್ದಾರೆ ಗೊತ್ತಾ? ಬಿಗ್ ಬಾಸ್ ಮನೆಯಲ್ಲಿ ಇಬ್ರು, ಕಾವ್ಯ ಮತ್ತೆ ಧನುಷ್ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಧನುಷ್ ಅವರು ಎಂತ ಕೆಲಸ ಅಂದ್ರೆ ಹೇಳಕ್ಕೆ ಆಗಲ್ಲ, ಆ ರೀತಿಯಾಗಿ ಮಾಡಿದ್ದಾರೆ. ಏನಂದ್ರೆ ಹಚ್ಚಿಕೊಟ್ಟಿದ್ದಾರೆ, ಇಬ್ಬರ ಫ್ರೆಂಡ್ಶಿಪ್ ನಡುವೆ ಬೆಂಕಿನ ಹಚ್ಚಿಕೊಟ್ಟಿದ್ದಾರೆ. ಹೆಂಗೆ ಅಂದ್ರೆ, ಅವನ್ ಕೈ ಹಿಡ್ಕೊಂತಾನೆ, ಡೋರ್ ಹಾಕ್ದಾಗ ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ. ಅಲ್ಲ ಧನುಷ್ ಅವರೇ, ಅವರ ಒಂದು ಮನೆಯಲ್ಲಿ ಅವರ ಅಪ್ಪ ಅಮ್ಮನಿಗೆ ಇರ್ಲಾರ್ದ ತೊಂದರೆ, ಅವರ ತಮ್ಮನಿಗೆ ಇರ್ಲಾರ್ದ ತೊಂದರೆ ನಿಮಗೆ ಏತಕ್ಕೆ ಅಂತ ಇಂಥ ಒಂದು ಕಚಡ ಕೆಲಸ ಏನಕ್ಕೆ ಮಾಡುತ್ತೀರ ಅಂತ. ಅಲ್ಲ, ಅವ್ರ ಮನೆಯಲ್ಲೇನೆ ಪ್ರಾಬ್ಲಮ್ ಇಲ್ಲ, ನಿಮ್ಗೇನಕ್ಕೆ ಪ್ರಾಬ್ಲಮ್? ಅವ್ನ್ ಕೈ ಹಿಡ್ಕೊಂತಾನೆ, ಏನಾದ್ರು ಮಾಡ್ತಾನೆ. ಅಲ್ಲ, ಅವರಿಗೆ ಅಟ್ಲೀಸ್ಟ್ ತಿಳಿಬೇಕಿತ್ತು, ಫ್ರೆಂಡ್ಶಿಪ್ ಅಂದ್ರೆ ಯಾವನೋ ಹೇಳ್ಬಿಟ್ಟು ಕೆಡಿಸೋದಲ್ಲ ಅದನ್ನ ಫ್ರೆಂಡ್ಶಿಪ್. ಅದನ್ನ ನಂಬಲೇಬಾರ್ದು. ಫ್ರೆಂಡ್ಶಿಪ್ ಅಂದ್ಮೇಲೆ ಟ್ರೂ ಆಗಿ ಮನ್ಸಲ್ಲಿ ಇರುತ್ತೆ, ಅವನೇನ್ ಮಾಡಿದ್ರು ಅವನಿಗೆ ಗೊತ್ತಿರುತ್ತೆ.
ಸೊ ಅದಕ್ಕೆ ಫ್ರೆಂಡ್ಶಿಪ್ ಅಂತಾರೆ. ಯಾರು ಹೇಳಿದ್ರ ಅಂತ ಮಾತು ಬಿಡೋದು, ಇದಕ್ಕೆ ಕಾವ್ಯ ಅವ್ರು ನಿಜವಾಗ್ಲೂ ಫ್ರೆಂಡ್ಶಿಪ್ ಅನ್ನಲ್ಲ. ಯಾಕಂದ್ರೆ ನೀವು ಕೊನೆಗೆ ನಿಮ್ಮ ಕುತಂತ್ರಿ ಒಂದು ಬುದ್ಧಿಯನ್ನ ತೋರಿಸಿದ್ರಿ. ಹೆಂಗೆ ಅಂದ್ರೆ ಇಷ್ಟು ದಿನ ಗಿಲ್ಲಿ ಜೊತೆಗೆ ಇದ್ದು ಇವಾಗ ಧನುಷ್ ಜೊತೆಗೆ ಇದ್ದೀರಾ. ಸೊ ಇದು ನಿಜವಾಗ್ಲೂ ಫ್ರೆಂಡ್ಶಿಪ್ ಅಲ್ಲ, ನೀವು ಕೇವಲ ಒಂದು ಆಟಕ್ಕೋಸ್ಕರ ಗಿಲ್ಲಿನ ಯೂಸ್ ಮಾಡ್ಕೊಂಡಿರಿ ಅಂತ ಅನ್ಸುತ್ತೆ. ಸೊ ಇದು ನಿಜ ಅನ್ಸುತ್ತೆ ನನಗಂತೂ. ಹಾಗೆ ಈ ವಾರದಲ್ಲಿ ನೋಡೋದಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು, ಅದು ಕೂಡ ಆಗಿಲ್ಲ. ಯಾಕಂದ್ರೆ ಕೆಲವು ಯಾವುದೋ ಒಂದು CCL ಮ್ಯಾಚ್ ಇದೆ. ಸೊ ಆ ಕಾರಣದಿಂದ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ. ಶುಕ್ರವಾರನೇ ಶೂಟಿಂಗ್ ನಡೆಯುತ್ತೆ ಈ ವಾರ. ಸೊ ಎಲ್ಲರೂ ಕಾಯ್ತಾ ಕೂತಿರ್ತೀರಿ ಯಾರೆಲ್ಲ ವಿನ್ ಆಗ್ತಾರೆ, ಯಾರೆಲ್ಲ ವೋಟಿಂಗ್ ಅಲ್ಲಿ ಜಾಸ್ತಿ ಬರ್ತಾರೆ ಅಂತ. ವೋಟಿಂಗ್ ಅಲ್ಲಿ ಅಂತೂ ನಮ್ಮ ಗಿಲ್ಲಿ ಜಾಸ್ತಿ ಬಂದಾಯ್ತು. ಹಾಗೆ ಟಾಪ್ ಕಂಟೆಂಡರ್ ಅಲ್ಲಿ ನಮ್ಮ ಗಿಲ್ಲಿ ಹೆಸರು ಇರಬೇಕಾಗಿತ್ತು, ಪಾಪ ಹೆಸರಿಲ್ಲ. ಬೇಜಾರಾಗ್ಬೇಡಿ, ಯಾಕಂದ್ರೆ ಕಪ್ ಗೆಲ್ಲೋದಂದ್ರೆ ಗಿಲ್ಲಿನೇ, ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸ್ ಟೋಟಲಿ ಫೇಕ್ ಅಂತ ನಾವೇ ಹೇಳ್ತೀವಿ. ಹಾಗೆ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಒಂದು ಅಮೂಲ್ಯವಾದ ಲೈಕ್ ಅನ್ನು ನಮ್ಮ ಚಾನೆಲ್ಗೆ ಕೊಡಿ. ಹಾಗೆ ಒಂದು ಕಾಮೆಂಟ್, ಹಾಗೆ ನಿಮ್ಮ ಒಂದು ಪ್ರೀತಿಯ ಕಮೆಂಟ್ ಅನ್ನು ಕೊಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.